ಇವತ್ತು ನೋಡಿ ನಾನು ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತೀನಿ. ಒಂದು ಬೌಲ್ ಅಕ್ಕಿ ಹಿಟ್ಟಿಗೆ ಒಂದು 1/4 ಕಟ್ಟು ಸಬ್ಬಸಿಗೆ ಹಾಗೂ 1 ಕ್ಯಾರೆಟು, ಒಂದು ಸ್ವಲ್ಪ 1-2 ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿ ಹಾಕಿದ್ದು, ಒಂದು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ 1-2 ಸ್ಪೂನ್ ಎಳ್ಳು, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇದೆಲ್ಲ ಹಾಕಿ ನಾದಿಟ್ಟಿದ್ದೀವಿ. ನೋಡಿ ನಾದಿದ್ರೆ ಹೀಗಾಗುತ್ತೆ. ಆಮೇಲೆ ಇದನ್ನು ಅಕ್ಕಿ ರೊಟ್ಟಿ ಮಾಡಿಟ್ಟಿದ್ದಾರೆ. ನೋಡಿ ಎಲ್ಲ ನಾದಿಟ್ಟಿದ್ದು ಹಿಟ್ಟು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದಾರೆ. ನೋಡಿ ಇದನ್ನು ಬಟ್ಟೆ ಮೇಲೆ ತಟ್ಟಬೇಕು. ಮೇಲೆ ಒಂದು ಪ್ಲಾಸ್ಟಿಕ್ ಬಟ್ಟೆ ಮೇಲೆ ಈ ಅಕ್ಕಿ ಹಿಟ್ಟನ್ನು ಒಂದು ಇಟ್ಟು ಮೇಲೆ ಪ್ಲಾಸ್ಟಿಕ್ ಕವರ್ ಹಾಕಿ ಇದನ್ನೇ ಹೀಗೆ ರೊಟ್ಟಿ ಥರ ಅಗಲ ಮಾಡಬೇಕು. ತಟ್ತಾ ಇರಬೇಕು ಹೀಗೆ. ನೋಡಿ ಇದನ್ನು ಹೀಗೆ ತಗೊಂಡು ಈಗ ಹಂಚಿನ ಮೇಲೆ ಹಾಕಿದರೆ ಇದು ಹರಿಯೋದಿಲ್ಲ. ಈ ಬಟ್ಟೆನ ಒಂದು ನೀರಲ್ಲಿ ನೆನೆಸಿರ್ಬೇಕಿದು. ಮೊದಲೇ ನೆನೆಸಿ ಅದ್ರ ಮೇಲೆ ಅಕ್ಕಿ ಹಿಟ್ಟು ನಾದಿರ್ತೀವಲ್ಲ, ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ಅದನ್ನು ಚಪಾತಿ ಬಿಲ್ಲೆ ಥರ ತಗೊಂಡು ಈ ಬಟ್ಟೆ ಮೇಲೆ ಹಾಕಿ ಲಟ್ಟಿಸ್ಬೇಕು. ನೋಡಿ ಇದಕ್ಕೆ ಚಟ್ನಿನೂ ರೆಡಿ ಮಾಡಿದ್ದೀವಿ. ಏನಿಲ್ಲ, ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊಬ್ಬರಿ, ಬೆಳ್ಳುಳ್ಳಿ ಇದೆಲ್ಲ ಹಾಕಿ ಮಿಕ್ಸಿ ಮಾಡಿದ್ದೀವಿ ಅಷ್ಟೇ. ನೋಡಿ ಇದು ಅಕ್ಕಿ ರೊಟ್ಟಿ ಸುಡ್ತಾ ಇದೆ. ಯಾರಿಗೆಲ್ಲ ಅಕ್ಕಿ ರೊಟ್ಟಿ ಇಷ್ಟ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ, ತೆಳ್ಳಗಾಗಿದೆ, ತುಂಬ ಟೇಸ್ಟಿ ಕೂಡ ಆಗಿರ್ತವೆ ತೆಳ್ಳಗಾದರೆ. ಮೇಲೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬೇಕು ಸೈಡಿಗೆ, ಮೇಲೆ ಸ್ವಲ್ಪ. ಇದು ನೋಡಿ ಚಟ್ನಿ ರೆಡಿಯಾಗಿದೆ. ನೋಡಿ ಅಕ್ಕಿ ರೊಟ್ಟಿ ಸುಡ್ತಾ ಇದೆ ನೋಡಿ. ಇದೇ ಥರ ರಾಗಿ ರೊಟ್ಟಿ ಕೂಡ ಮಾಡ್ಕೋಬೋದು. ತುಂಬ ಈಸಿ ಮಾಡೋದು ಕೂಡ. ಈಗ ನೋಡಿ ಈ ಬಟ್ಟೆ ಮೇಲೆ ಅಕ್ಕಿ ಹಿಟ್ಟು ಸ್ವಲ್ಪ ಅದೇನು ಉಳ್ಳಿ ಅಂತೀವಲ್ಲ ಅದನ್ನು ತಗೊಂಡು ಅದ್ರ ಮೇಲೆ ತಟ್ಟಬೇಕು. ತಟ್ಟಿದರೆ ಎಷ್ಟು ಅಗಲನಾದರೂ ತಟ್ಕೋಬೋದು, ತೆಳ್ಳಗೆ ಚೆನ್ನಾಗಿ ಬರುತ್ತೆ. ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಆ ಥರ ತಟ್ಟಿದರೆ. ನೋಡಿ ಇದು ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ಇದಕ್ಕೆ ನೋಡಿ ಬೆಣ್ಣೆ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಚಟ್ನಿ ಕೂಡ ಹಾಕ್ಕೋಬೋದು. ನಮ್ಮ ಮೊಮ್ಮಗಳು ಚಟ್ನಿ ತಿನ್ನಲ್ಲ, ಅದಕ್ಕೆ ಬೆಣ್ಣೆ ಹಾಕಿ ಕೊಡ್ತಾಯಿದ್ದೀವಿ. ನೋಡಿ ತುಂಬ ಟೇಸ್ಟಿಯಾಗಿದೆ. ಇದು ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ಟೇಸ್ಟಿಯಾಗಿದೆ ಅಂತ. ಹಾಗೆ ನಾವು ನಿನ್ನೆ ಸ್ಯಾರಿ ಎಕ್ಸಿಬಿಷನ್ ಇತ್ತು, ಅದಕ್ಕೆ ಕೋರಮಂಗಲಕ್ಕೆ ಹೋಗಿದ್ವಿ. ಸಿಲ್ಕ್ ಸ್ಯಾರಿ ಬ್ಲೌಸಸ್ ಎಲ್ಲ ಇತ್ತು, ಅದನ್ನು ನೋಡ್ಕೊಂಬರಕ್ಕೆ ಹೋಗಿದ್ವಿ. ನೋಡಿ ಎಷ್ಟೊಂದು ವೆರೈಟೀಸ್ ಇತ್ತು. ಬರೀ ಸಿಲ್ಕ್ ಸ್ಯಾರೀಸು, ಕಾಟನ್ ಸ್ಯಾರಿ ಕೂಡ ಇತ್ತು. ಬ್ಲೌಸಸ್ಸು, ಸಿಲ್ಕ್ ಬ್ಲೌಸಸ್ ಎಲ್ಲ, ಬ್ಲೌಸ್ ಎಲ್ಲ 5000 6000 ರೇಂಜಿಗಿತ್ತು. ಇನ್ನೂ ಸ್ವಲ್ಪ ನೋಡಿ ಎಲ್ಲ ರೇಷ್ಮೆ ಸೀರೆ, ಕಾಟನ್ ಸೀರೆ ಎಲ್ಲ ಮಿಕ್ಸು, ತುಂಬ ಚೆನ್ನಾಗಿತ್ತು. ವೆರೈಟೀಸ್ ಎಲ್ಲ, ಬ್ಲೌಸಸ್ ಕೂಡ ಡಿಸೈನ್ ಚೆನ್ನಾಗಿತ್ತು. ನೋಡಿ ವೆರೈಟೀಸ್ ತುಂಬ ಇತ್ತು. ಇದು ಕೋರಮಂಗಲದಲ್ಲಿದೆ, ಸೋ ಗ್ಯಾಲರಿ ಅಂತ. ಅಲ್ಲಿ 6th ಕ್ರಾಸಿಗೇನೋ ಇದೆ, ಫಸ್ಟ್ ಫ್ಲೋರಲ್ಲಿ. ನೋಡಿ ಸೀರೆ ತೋರಿಸ್ತಾ ಇದ್ರು, ಒಂದು ಲೈಕ್ ಆಗಿತ್ತು ನೋಡೋಣ ಅಂತ. ಬಾಟಲ್ ಗ್ರೀನ್ ನೋಡಿದ್ವಿ. ಇದು ಸೆರಗು ಬರುತ್ತೆ, ಬ್ಲೌಸ್ ಪೀಸು ಸೆರಗು. ಸೀರೆ ಈ ಥರ ಇರುತ್ತೆ. ಈ ಕಡೆ ತೋರಿಸಿದ್ವಿ, ಒಂಥರ ಪಾಚಿ ಗ್ರೀನ್ ಥರ ಇದೆ ಅದು ಕಲರು. ಚೆನ್ನಾಗಿ ವೆರೈಟೀಸ್ ಇತ್ತು.
ನಾವು ವರಮಹಾಲಕ್ಷ್ಮಿಗೆ ಆಗಲೇ ಸೀರೆ ತೊಗೊಂಡಿದ್ವಲ್ಲ, ಅದಕ್ಕೆ ನೋಡೋಣ ಇನ್ನೊಂದು ಸ್ವಲ್ಪ ಚೆನ್ನಾಗಿದೆಯೋ ಏನು ಬ್ಲೌಸಸ್ ಏನು ವೆರೈಟೀಸ್ ಬಂದಿದೆ ಅಂತ ನೋಡಿದ್ವಿ. ನೋಡಿ ಸೀರೆ ಕಲೆಕ್ಷನ್ ತುಂಬ ಚೆನ್ನಾಗಿದೆ. ಸಿಲ್ಕ್ ಸ್ಯಾರೀಸು ಯಾರಾದರೂ ಹೋಗೋದಾದರೆ ಹೋಗಿ. ಎಲ್ಲಿ ಕೋರಮಂಗಲ 6th ಕ್ರಾಸು ನೇಮ್ ಹಾಕಿದರೆ ಲೊಕೇಶನ್ ತೋರಿಸುತ್ತೆ. ಆನ್ಲೈನಲ್ಲಿ ನೋಡ್ಕೊಂಡು ಹೋಗಿ. ಇನ್ಸ್ಟಾದಲ್ಲಿ ಕೂಡ ಹಾಕಿದ್ದಾರೆ ಅವರು. ನೋಡಿ ಚೆನ್ನಾಗಿದೆ ಸೀರೆ. ಯಾರೆಲ್ಲ ವರಮಹಾಲಕ್ಷ್ಮಿಗೆ ಪೂಜೆಗೆ ಸೀರೆ ತೊಗೊಳ್ಬೇಕಂತೀರ ನೋಡಿ ಬನ್ನಿ ಒಂದ್ಸಲ ಹೋಗಿ. ಇಷ್ಟ ಆದರೆ ತೊಗೊಳ್ಳಿ. ನಾನೇನು ಪ್ರಮೋಟ್ ಮಾಡ್ತಾಯಿಲ್ಲ, ಸುಮ್ಮನೆ ನಾವು ಹೋಗಿದ್ವಲ್ಲ ಅದನ್ನೇ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಅದನ್ನು ಹಾಕಿದ್ದೀನಿ. ನೋಡಿ ಬ್ಲೌಸಸ್ ನೋಡಿ ಎಷ್ಟು ವೆರೈಟೀಸ್ ಇದೆ. ಡ್ರೆಸ್ ಮೆಟೀರಿಯಲ್ ಇಲ್ಲಲ್ಲ, ಬರೀ ನೋಡಿ ಹಾಗೆ ನೋಡ್ಕೊಂಡು ಬಂದ್ವಿ ನಾವು. ಮತ್ತು ನಂತರ ನಾವು HSR ಲೇಔಟ್ಗೆ ಹೋಗಿ ವೆಟ್ರಿ ಅಂತ ಗಿಫ್ಟ್ ಸೆಂಟರ್ ಇದೆ, ಅಲ್ಲಿ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ವರಮಹಾಲಕ್ಷ್ಮಿ ಪೂಜೆಗೆ ಬಂದವ್ರಿಗೆ ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ಎಲ್ಲ ತೊಗೊಂಡ್ವಿ. ಆರ್ಡ್ರ್ ಮಾಡಿ ಬಂದ್ವಿ. ಆನ್ಲೈನಲ್ಲೇ ಮನೆಗೆ ಕಳಿಸ್ತಾರಂತೆ. ಇದು ನೋಡಿ ಕೋರಮಂಗಲದಿಂದ ಹೊರಟ್ವಿ ನಾವು. ಹೊರಟು HSR ಲೇಔಟ್ಗೆ ವೆಟ್ರಿ ಅಂತ ಇದೆ. ಇಲ್ಲಿ ಬರೀ ಗಿಫ್ಟ್ ಸೆಂಟ್ರ್ ಇದು. ಎಲ್ಲ ಗಿಫ್ಟ್ ವರಮಹಾಲಕ್ಷ್ಮಿದು ನೋಡಿ ಹೇಗೆ ಎಲ್ಲ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಗಿಫ್ಟ್ ಐಟಮ್ಸ್ ಎಲ್ಲ. ನೋಡಿ ಗಣೇಶ ಎಷ್ಟು ಚೆನ್ನಾಗಿದೆ ಮೂರ್ತಿ. ನೋಡಿ ಎಲ್ಲ ನೋಡ್ತಾ ಹೋಗ್ತಾ ಇದ್ವಿ. ಹಾಗೆ ಯಾವುದು ಸೆಲೆಕ್ಟ್ ಮಾಡೋದು ಬೇಗ ಗೊತ್ತಾಗಲಿಲ್ಲ. ಆಮೇಲೆ ಲಾಸ್ಟಲ್ಲಿ ಒಂದು ಟ್ರೇ ಚೆನ್ನಾಗಿತ್ತು, ಅದು 235 40 ರೂಪೀಸ್ 240 ರೂಪೀಸ್ ಏನೋ ಬಿತ್ತು. ಅಂಥದ್ದು ಒಂದು 25 ಆರ್ಡ್ರ್ ಮಾಡಿ ಬಂದ್ವಿ. 25 ಪೀಸು ಮನೆಗೆ ಕಳಿಸ್ತಾರಂತೆ. ಇದು ನೋಡಿ ಗೊಂಬೆಗಳು. ನೋಡಿ ಎಲ್ಲ ವೆರೈಟೀಸ್ ಇತ್ತು ಇಲ್ಲಿ. ಗಿಫ್ಟ್ ಕೊಡೋಕ್ಕೆ ಚೆನ್ನಾಗಿತ್ತು ಐಟಮ್ಸ್ ಎಲ್ಲ. ಬಳೆ ಸ್ಟ್ಯಾಂಡು ಎಲ್ಲ, ಪೂಜಾ ತಾಲಿ ಅಂದು ಇದು ಇರುತ್ತಲ್ಲ ಟ್ರೇ, ಪೂಜಾ ಟ್ರೇ ಥರ, ಅದು ಕೂಡ ಇದ್ದವು. ನೋಡಿ ಎಲ್ಲ ಮೂರ್ತಿಗಳು ಕೂಡ ಇವು ನೋಡಿ ಎಲ್ಲ ಉಪ್ಪಿನಕಾಯಿ ಭರಣಿ ಥರ ಇದೆ. ಇದು ಕೂಡ ಏನಾದರೂ ಹೂವು ಹಾಕಿಡೋಕ್ಕೆ ಎಲ್ಲ ಪೂಜೆ ಸಾಮಾನಿಗೆಲ್ಲ ಚೆನ್ನಾಗಿದೆ ಇದು. ಇವೆಲ್ಲ ಗಿಫ್ಟ್ ಐಟಮ್ಸು. ಎಲ್ಲ ಬ್ಯಾಗ್ಗಳು ಕೂಡ ಇದ್ದವು, ವೆರೈಟೀಸ್ ಬ್ಯಾಗು. ಇದು ಬೇಕಾದರೂ ತೊಗೊಂಡು ಗಿಫ್ಟ್ ಕೊಡ್ಬೋದು. ನೋಡಿ ಹಾಗೆ ನೋಡ್ತಾ ಇದ್ವಿ. ಕಡೆಗೆ ಒಂದು ಸೆಲೆಕ್ಷನ್ ಮಾಡಿದ್ವಿ. ನೋಡಿ ಇಲ್ಲಿ ದೇವರ ಮೂರ್ತಿಗಳು ಎಲ್ಲ ತುಂಬಾ ಕಾಸ್ಟ್ಲಿ ಇವೆಲ್ಲ. ನೋಡಿ ಲಾಸ್ಟ್ ಟೈಮ್ ಈ ಥರ ಕೊಟ್ಟಿದ್ವಿ, ಅದಕ್ಕೆ ಈ ಸಲ ಯಾವ ಥರ ತಗೊಳ್ಳಿಲ್ಲ. ಇದು ನೋಡಿ ಹೂವಿನ ಬುಟ್ಟಿ ಎಲ್ಲ ವೆರೈಟೀಸ್ ಇತ್ತು ತುಂಬ. ಹಾಗೆ ವಿಡಿಯೋದಲ್ಲಿ ಹಾಕೋಣ ಅಂತ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ನನಗೆಲ್ಲಾದರೂ ಹೋದರೆ ವಿಡಿಯೋ ಮಾಡೋಕ್ಕೆ ನಾಚಿಕೆ ಆಗುತ್ತೆ ಒಂದು ಸ್ವಲ್ಪ. ಎಲ್ಲ ಏನು ಅನ್ಕೊತಾರೋ ಏನೋ ಅಂತ ಅನ್ಕೊತಾ ಇರ್ತೀನಿ. ಅದಕ್ಕೆ ಸುಮ್ಮನೆ ಮೊಬೈಲ್ ನೋಡಿದೋ ಸ್ವಲ್ಪನೇ ಕ್ಯಾಚ್ ಮಾಡಿರ್ತೀನಿ ವಿಡಿಯೋಗಳನ್ನು.
ಇದು ನೋಡಿ ಟ್ರೇಗಳು, ಇನ್ನೊಂದು ಬೇರೆ ಟ್ರೇ ತೊಗೊಂಡ್ವಿ ನಾವು ಇನ್ನೊಂದು ಥರ. ಇದು ನೋಡಿ ಆನೆಗಳು ನೋಡಿ ಹೇಗಿದೆ. ಇದು 1200 ಸಮಥಿಂಗ್ ಏನಾಯಿತು ದುಡ್ಡು, 1200 500 1250 ರೂಪೀಸ್ ಏನೋ ಇತ್ತು. ಇದು ನೋಡಿ ಎಲ್ಲ ಮೂರ್ತಿಗಳು, ಎಲ್ಲ ದೀಪಗಳು, ಲಕ್ಷ್ಮಿ ಮೂರ್ತಿ. ಏನಾದರೂ ಗಿಫ್ಟ್ ಐಟಮ್ಸ್ ತೊಗೋಬೇಕಂದ್ರೆ ತುಂಬ ಚೆನ್ನಾಗಿದೆ ಶಾಪು. HSR ಲೇಔಟಲ್ಲಿ ಬರುತ್ತೆ. ವೆಟ್ಟಿ ಅಂತ ಹಾಕಿದರೆ ನಿಮಗೆ ಲೊಕೇಶನ್ ತೋರಿಸುತ್ತೆ. ಹೋದ ವರ್ಷ ಕೂಡ ವರಮಹಾಲಕ್ಷ್ಮಿಗೆ ಇಲ್ಲೇ ತೊಗೊಂಡಿದ್ವಿ ನಾವು ಗಿಫ್ಟು. ಹೋದ ವರ್ಷ ಒಂದು ಬಾಕ್ಸ್ ತೊಗೊಂಡಿದ್ವಿ, ಅದು ಕೂಡ 250 ಏನೋ ಬಿದ್ದಿತ್ತು. ಇದನ್ನು ನಟರಾಜ ಮೂರ್ತಿ. ಇಷ್ಟೊಂದು ಐಟಮ್ಸ್ ಇದೆ, ನೀವು ಯಾವ್ದು ಬೇಕು ಸೆಲೆಕ್ಟ್ ಮಾಡಿ ತಗೋಬೋದು. ರಿಟರ್ನ್ ಗಿಫ್ಟ್ ಕೊಡೋಕ್ಕೆ ತುಂಬ ಚೆನ್ನಾಗಿದೆ. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ.